ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 20ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ 4 ದಿನದಿಂದ ಪಾಸಿಟಿವ್ ಟ್ರೆಂಡ್ ಕಂಟಿನ್ಯೂ ಆಗ್ತಿದೆ. ಇವತ್ತು ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ಮಾರ್ಕೆಟಲ್ಲಿ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ನಲ್ಲಿ 621 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿಫ್ಟಿ ಕೂಡ 180 ಪಾಯಿಂಟ್ ಅಪ್ಸೈಡಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿಗೆ 16,500 ಒಂದು ಕ್ರೂಷಿಯಲ್ ಝೋನ್ ಆಗಿತ್ತು. ಆ ಒಂದು ಲೆವೆಲ್ಸ್ನ ಮೇಲೆ ನಿಫ್ಟಿ ಇವತ್ತು ಕ್ಲೋಸ್ ಆಗಿದೆ. ನಾಳೆ ವೀಕ್ಲಿ ಎಕ್ಸ್ಪೈರಿ ಕೂಡ ಇದೆ, ನೋಡಬೇಕಾಗುತ್ತೆ ಟ್ರೆಂಡ್ ರಿವರ್ಸಲ್ ಏನಾದರೂ ನೋಡೋದಕ್ಕೆ ಸಿಗುತ್ತಾ ಅಂತ. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ 251 ಪಾಯಿಂಟ್ ಅಪ್ಸೈಡಲ್ಲಿ ಇವತ್ತು ಕ್ಲೋಸ್ ಆಗಿದೆ. ನಿಫ್ಟಿ 50ಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಗಮನಿಸಿದಾಗ ಟಾಪ್ ಗೇನರ್ ಸೆಗ್ಮೆಂಟ್ ಅಲ್ಲಿ ಐಟಿ ಸೆಕ್ಟರ್ ಮತ್ತೆ ಆಯಿಲ್ ಸೆಕ್ಟರ್ ನ ಸ್ಟಾಕ್ ಗಳು ನೋಡೋದಕ್ಕೆ ಸಿಗ್ತಿದೆ. ಟೆಕ್ ಮಹೀಂದ್ರಾ, HCL ಟೆಕ್ ಹಾಗೆ TCS ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ONGC ಮತ್ತೆ ರಿಲಯನ್ಸ್ ಕೂಡ 2.5% ಹೆಚ್ಚಿನ ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದಾವೆ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ HDFC ಲೈಫ್ ನೋಡೋದಕ್ಕೆ ಸಿಗ್ತದೆ. HDFC ಲೈಫ್ ನಲ್ಲಿ ಇವತ್ತು 2% ಅಷ್ಟು ಕರೆಕ್ಷನ್ ಕಾಣಿಸ್ತಿದೆ. ಇವರು Q1 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು, ಅಷ್ಟು ಒಳ್ಳೆ ರಿಸಲ್ಟ್ಸ್ HDFC ಲೈಫ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಮಹೀಂದ್ರಾ ಅಂಡ್ ಮಹೀಂದ್ರಾದಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಕಂಟಿನ್ಯೂ ಆಗ್ತಿತ್ತು. ಸ್ವಲ್ಪ ಪ್ರಾಫಿಟ್ ಬುಕಿಂಗ್ M&M ಅಲ್ಲಿ ಕಾಣಿಸ್ತಿದೆ. ಹಾಗೆ ಐಶಾರ್ ಮೋಟರ್ ಕೂಡ 1% ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಸನ್ಫಾರ್ಮಾ ಮತ್ತೆ ಅದಾನಿ ಪೋರ್ಟಲ್ ಕೂಡ ಆಲ್ಮೋಸ್ಟ್ 1% ಅಷ್ಟು ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಗವರ್ಮೆಂಟ್ ಆಯಿಲ್ ಸೆಕ್ಟರ್ ನ ಕಂಪನಿಗಳ ಮೇಲೆ ವಿಂಡ್ಫಾಲ್ ಟ್ಯಾಕ್ಸಸ್ ಅನ್ನ ಅಪ್ಲೈ ಮಾಡಿದ್ರು. ಆ ಒಂದು ವಿಂಡ್ಫಾಲ್ ಟ್ಯಾಕ್ಸ್ ಗಳನ್ನ ನಾವು ಜುಲೈ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಂತ ಗವರ್ಮೆಂಟ್ ಸ್ಟೇಟ್ಮೆಂಟ್ ಗಳನ್ನ ಕೂಡ ಕೊಟ್ಟಿದ್ರು. ಸೊ ಈಗ ವಿಂಡ್ಫಾಲ್ ಟ್ಯಾಕ್ಸಸ್ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಡೀಸೆಲ್ ಮತ್ತೆ ಏವಿಯೇಷನ್ ಫ್ಯೂಯಲ್ ಗಳ ಮೇಲೆ ₹2 ವಿಂಡ್ಫಾಲ್ ಟ್ಯಾಕ್ಸ್ ಅನ್ನ ಗವರ್ಮೆಂಟ್ ಕಮ್ಮಿ ಮಾಡಿದ್ದಾರೆ. ಹಾಗೇನೆ ಗ್ಯಾಸೋಲಿನ್ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ₹13 ವಿಂಡ್ಫಾಲ್ ಟ್ಯಾಕ್ಸಸ್ ಅನ್ನ ಅಪ್ಲೈ ಮಾಡಿದ್ರು ಪ್ರತಿ ಲೀಟರ್ಗೆ. ಸೊ ಅದನ್ನ ₹6 ಕಟ್ ಮಾಡಿದ್ದಾರೆ. ಹಾಗೆ 1 ಟನ್ ಆಯಿಲ್ ಪ್ರೊಡಕ್ಷನ್ ಅನ್ನ ಮಾಡಿದ್ರೆ ಅಂದ್ರೆ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ನ ಆಯಿಲ್ ಕಂಪನಿಗಳು ಮಾಡಿದ್ರೆ 23,000 ವಿಂಡ್ಫಾಲ್ ಟ್ಯಾಕ್ಸಸ್ ಅನ್ನ ಕಟ್ಟಬೇಕಿತ್ತು. ಅದನ್ನ 17,000ಕ್ಕೆ ರಿಡ್ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಟ್ಯಾಕ್ಸಸ್ ಗಳು ಕಂಪ್ಲೀಟ್ ಆಗಿ ವೇವ್ ಆಫ್ ಆಗಿಲ್ಲ, ಬಟ್ ಸ್ಟಿಲ್ ONGC ಮತ್ತೆ ರಿಲಯನ್ಸ್ ನಂತ ಸ್ಟಾಕ್ ಗಳಿಗೆ ಈ ಒಂದು ಟ್ಯಾಕ್ಸ್ ಕಟ್ ಏನಿದೆ ಅದು ಪಾಸಿಟಿವ್ ಆಗುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಮಾರ್ಜಿನ್ಸ್ ಗಳನ್ನು ಅವರು ಮೇಂಟೈನ್ ಮಾಡಬಹುದಾಗುತ್ತೆ. ಹಾಗೆ ಆಯಿಲ್ ಇಂಡಿಯಾ, MRPL ನಂತ ಶೇರ್ಗಳು ಕೂಡ ಇದರಿಂದ ಬೆನಿಫಿಟ್ ಪಡ್ಕೊಳ್ಳುತ್ತೆ. ಸೊ ಆ ಒಂದು ರೀಸನ್ ನಿಂದ ಇವತ್ತು ONGC ಮತ್ತೆ ರಿಲಯನ್ಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. FII DII ಆಕ್ಟಿವಿಟಿಯನ್ನ ಗಮನಿಸಿದಾಗ FIIs ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. FII ಕಡೆಯಿಂದ ಬೈಯಿಂಗ್ ಜಾಸ್ತಿ ಆಗ್ತಿರೋದು ಕೂಡ ಕಾಣಿಸ್ತಿದೆ. ಇವತ್ತಿನ ದಿನ FII 1,780 ಕೋಟಿ ಅಮೌಂಟ್ ನಷ್ಟು ಶೇರ್ಗಳನ್ನ ನೆಟ್ ಬೈ ಮಾಡ್ಕೊಂಡಿದ್ದಾರೆ. DIIs ಕಡೆಯಿಂದ ಸೆಲ್ಲಿಂಗ್ ಕಾಣಿಸ್ತಿದೆ. DIIs ಕೂಡ ಬೈ ಮಾಡ್ತಿದ್ದಾರೆ, ಬಟ್ ನೆಟ್ ವ್ಯಾಲ್ಯೂ ಅನ್ನ ನಾವು ಗಮನಿಸಿದಾಗ 230 ಕೋಟಿ ಅಮೌಂಟ್ ನಷ್ಟು ಶೇರ್ಗಳ ಸೆಲ್ಲಿಂಗ್ DII ಕಡೆಯಿಂದ ಕಾಣಿಸ್ತಿದೆ. ಪೇಟಿಎಂನಲ್ಲಿ ಮ್ಯೂಚುವಲ್ ಫಂಡ್ಗಳು ಹಾಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ತಮ್ಮ ಸ್ಟೇಕ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಮಾರ್ಚ್ ಕ್ವಾರ್ಟರ್ನಲ್ಲಿ ಟೋಟಲ್ 54 ಇನ್ಸ್ಟಿಟ್ಯೂಷನ್ಸ್ಗಳು ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ಗಳು ಪೇಟಿಎಂ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ಈ ಒಂದು ನಂಬರ್ ಈ ಕ್ವಾರ್ಟರ್ನಲ್ಲಿ 83ಕ್ಕೆ ಏರಿಕೆ ಆಗಿದೆ. ಹಾಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಮಾರ್ಚ್ ಕ್ವಾರ್ಟರ್ನಲ್ಲಿ 2,86,00,000 ಪೇಟಿಎಂ ಶೇರ್ಗಳನ್ನ ಹೋಲ್ಡ್ ಮಾಡ್ತಿದ್ರು. ಆ ನಂಬರ್ಸ್ ನಮಗೆ 3,50,00,000ಕ್ಕೆ ಏರಿಕೆ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಟೋಟಲ್ FII ಇನ್ವೆಸ್ಟ್ಮೆಂಟ್ ಪೇಟಿಎಂ ಅಲ್ಲಿ 4.5% ಇಂದ 5.5%ಗೆ ಜಂಪ್ ಆಗಿದೆ. ಹಾಗೆ ಮ್ಯೂಚುವಲ್ ಫಂಡ್ಗಳು ಕೂಡ ಅಷ್ಟೇ ಲೋವರ್ ವ್ಯಾಲ್ಯೂಷನ್ ಅಲ್ಲಿ ಪೇಟಿಎಂ ಅವೈಲೇಬಲ್ ಇದ್ದ ಕಾರಣ ಅವರು ಕೂಡ ಸ್ಟೇಕ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸೊ ಟೋಟಲ್ 19 ಮ್ಯೂಚುವಲ್ ಫಂಡ್ಗಳು ಈಗ ಪೇಟಿಎಂ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಮ್ಯೂಚುವಲ್ ಫಂಡ್ಗಳು 68 ಲಕ್ಷ ಶೇರ್ಗಳನ್ನ ಪೇಟಿಎಂ ಅಲ್ಲಿ ಹೋಲ್ಡ್ ಮಾಡ್ತಿದ್ರು. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಈಗ 74 ಲಕ್ಷಕ್ಕೆ ಏರಿಕೆ ಆಗ್ತಿರೋದು ಕಾಣಿಸ್ತಿದೆ. ಪೇಟಿಎಂ ಜೂನ್ ಕ್ವಾರ್ಟರ್ ನಲ್ಲಿ ಒಳ್ಳೆ ಒಂದು ಲೋನ್ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿದ್ದಾರೆ. ಹಾಗೆ ಲಾಸಸ್ ಗಳು ಕಮ್ಮಿ ಆಗುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಮ್ಯೂಚುವಲ್ ಫಂಡ್ಗಳು ಹಾಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಪೇಟಿಎಂ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಸೊ ಮ್ಯೂಚುವಲ್ ಫಂಡ್ಗಳು ಯೂಶಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತಾರೆ. ಹಾಗೆ ಅವರಿಗೆ ಸ್ವಲ್ಪ ಪ್ರಾಫಿಟ್ ಕಾಣಿಸಿದಾಗ ಆ ಲೆವೆಲ್ಸ್ ಅಲ್ಲಿ ಅವರು ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ತಾರೆ. FIIs ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಸ್ಟೇಕ್ಸ್ ಎಲ್ಲ ಮಾಡೋದಿಲ್ಲ. ಸೊ ಎಲ್ಲಿ ಅವರಿಗೆ ಆಪರ್ಚುನಿಟಿ ಸಿಗುತ್ತೆ ಅಲ್ಲಿ ಅವರು ಶೇರ್ಗಳನ್ನ ಆಡ್ ಮಾಡ್ತಿರ್ತಾರೆ. ಹಾಗೆ ಒಳ್ಳೆ ಒಂದು ಲೆವೆಲ್ಸ್ ಅಲ್ಲಿ ಎಕ್ಸಿಟ್ ಕೂಡ ಆಗ್ತಾರೆ. ಸೊ ನೀವು ಅಷ್ಟೇ ಪೇಟಿಎಂ ಶೇರ್ಗಳನ್ನ ಹೈಯರ್ ಲೆವೆಲ್ಸ್ ಅಲ್ಲಿ ಬೈ ಮಾಡ್ಕೊಂಡು ಹೋಲ್ಡ್ ಮಾಡ್ತಿದ್ರೆ ಕಂಟಿನ್ಯೂ ಮಾಡಬಹುದಾಗುತ್ತೆ. ಬಟ್ ಪೇಟಿಎಂ ನಲ್ಲಿ 3-4 ವರ್ಷದ ಸಮಯವನ್ನ ಖಂಡಿತವಾಗ್ಲೂ ಕೊಡಬೇಕಾಗುತ್ತೆ. ₹500 ಲೋ ಇಂದ ಪೇಟಿಎಂ ರಿಕವರ್ ಆಗ್ತಿದೆ. 735 ಪ್ರೈಸ್ ಹತ್ರ ಪೇಟಿಎಂ ಟ್ರೇಡ್ ಆಗ್ತಿದೆ. ಸೊ Q1 ನಲ್ಲಿ ಇವರ ಲಾಸಸ್ ಏನಾದರೂ ಇನ್ನಷ್ಟು ಕಮ್ಮಿ ಆದ್ರೆ ಇನ್ನೊಂದು ಸ್ವಲ್ಪ ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಇವತ್ತು ITCಯ AGM ಇತ್ತು. ಸೊ ಆ ಒಂದು ಕಾರಣದಿಂದ ITC 52 ವೀಕ್ ಹೈ ಅನ್ನು ಇವತ್ತು ಟಚ್ ಮಾಡಿದೆ. ಒಳ್ಳೆ ಒಂದು ಮೊಮೆಂಟಮ್ ITC ಶೇರ್ ಪ್ರೈಸ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಫೆಬ್ರವರಿ ತಿಂಗಳಲ್ಲಿ ITC 204 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಈಗ ITC ನಮಗೆ 297 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಹಾಗೆ 45% ನಷ್ಟು ರಿಟರ್ನ್ ಅನ್ನ ITC ಜನರೇಟ್ ಮಾಡಿ ಕೊಟ್ಟಿದೆ. AGM ನಲ್ಲಿ ITCಯ CEO ಸಂಜೀವ್ ಪುರಿ ಅವರು 25 ವರ್ಲ್ಡ್ ಕ್ಲಾಸ್ ಇಂಡಿಯನ್ ಬ್ರ್ಯಾಂಡ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ, ಅದು ಕೂಡ ಒಂದು ಶಾರ್ಟ್ ಟರ್ಮ್ನಲ್ಲಿ. ಹಾಗೆ ಈ ಎಲ್ಲ ಬ್ರ್ಯಾಂಡ್ಗಳು ಇಂಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗಿದಾವೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಅವರ ಓವರ್ ಆಲ್ ಬಿಸ್ನೆಸ್ ಕೂಡ ತುಂಬಾನೇ ಇಂಪ್ರೂವ್ ಆಗಿದೆ. ಮುಂಬರುವ ಕ್ವಾರ್ಟರ್ಗಳಲ್ಲಿ FMCG ಸೆಗ್ಮೆಂಟ್ ಇಂದ ಇನ್ನಷ್ಟು ಒಳ್ಳೆ ರೆವೆನ್ಯೂ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅವರು ಹೇಳಿದ್ದಾರೆ. ITC ಆಲ್ಮೋಸ್ಟ್ 80-85% ಅಷ್ಟು ರೆವೆನ್ಯೂ ಅನ್ನ ಸಿಗರೆಟ್ ಬಿಸ್ನೆಸ್ ನಿಂದ ಜನರೇಟ್ ಮಾಡ್ತಿದ್ರು. ಬಟ್ ಸ್ಲೋ ಆಗಿ ಕಳೆದ 2 ವರ್ಷದಲ್ಲಿ FMCG ಸೆಗ್ಮೆಂಟ್ ಒಂದರಿಂದನೇ
25% ರೆವೆನ್ಯೂನ ಜನರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ 25 ಫೇಮಸ್ ಬ್ರ್ಯಾಂಡ್ಗಳಲ್ಲಿ ಕೆಲವೊಂದಿಷ್ಟು ಬ್ರ್ಯಾಂಡ್ಗಳನ್ನು ನಾವು ಗಮನಿಸಿದಾಗ ಆಶೀರ್ವಾದ್ FMCG ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಒಂದು ಬ್ರ್ಯಾಂಡ್ ಆಗಿರುತ್ತೆ. ಹಾಗೆ ಸನ್ಫೀಸ್ಟ್ ಆಗಿರ್ಬೋದು, ಬಿಂಗೋ, ಇಪ್ಪಿ, ಸೊ ಇದೆಲ್ಲ ಕೂಡ ಒಳ್ಳೆ ಒಂದು ಫೇಮಸ್ ಬ್ರ್ಯಾಂಡ್ಸ್ ಆಗಿದಾವೆ. ಹಾಗೆ ಇವರು ಪೇಪರ್ ಬುಕ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ. ಕ್ಲಾಸ್ಮೇಟ್ ಒಳ್ಳೆ ಒಂದು ಬ್ರ್ಯಾಂಡ್ ಆಗಿದೆ. ಹಾಗೆ ಎಂಗೇಜ್, ವಿವೆಲ್, ಸ್ಯಾವ್ಲಾನ್, ಸೊ ಎಲ್ಲ ಕೂಡ ಒಳ್ಳೆ ಫೇಮಸ್ ಬ್ರ್ಯಾಂಡ್ಸ್ ಆಗಿರ್ತವೆ. ಸೊ ಬ್ರೋಕರೇಜ್ ಟಾರ್ಗೆಟ್ಗಳು 315ರಿಂದ 340 ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಳ್ಳೆ ಒಂದು ಕ್ವಾರ್ಟರ್ 1 ಎಕ್ಸ್ಪೆಕ್ಟೇಷನ್ ಕೂಡ ITC ಕಡೆಯಿಂದ ಇದೆ. ಸೊ ವಿಪ್ರೋ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅನಾಲಿಸ್ಟ್ ಗಳ ಪ್ರಕಾರ ಇಯರ್ ಆನ್ ಇಯರ್ ಪ್ರಾಫಿಟ್ 7ರಿಂದ 10% ಕಮ್ಮಿ ಆಗ್ಬೋದು ಅನ್ನುವಂತ ಒಂದು ಅನಾಲಿಸಿಸ್ ಬಂದಿತ್ತು. ಹಾಗೆ ಅನಾಲಿಸ್ಟ್ ಗಳು 2900ರಿಂದ 3000 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ವಿಪ್ರೋ ಡಿಕ್ಲೇರ್ ಮಾಡ್ತಾರೆ ಅಂತ ಹೇಳಿದ್ರು. ಹಾಗೆ ವಿಪ್ರೋದ ಆಕ್ಚುಯಲ್ ಪ್ರಾಫಿಟ್ಸ್ ಅನ್ನ ಗಮನಿಸಿದಾಗ ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ 21% ಅಷ್ಟು ಫಾಲ್ ನೋಡೋದಕ್ಕೆ ಸಿಗ್ತದೆ. ವಿಪ್ರೋ 2564 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಓವರ್ ಆಲ್ ರಿಸಲ್ಟ್ಸ್ ಅನ್ನ ನಾವು ಗಮನಿಸಿದಾಗ ಇವರ ರೆವೆನ್ಯೂ ಜಾಸ್ತಿ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿರೋ ಕಾರಣದಿಂದ ಪ್ರಾಫಿಟ್ ನ ಮೇಲೆ ಹೊಡೆತ ಬಿದ್ದಿದೆ. ಸೊ ಇಲ್ಲೂ ಕೂಡ ಅಷ್ಟೇ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದೆ. ವಿಪ್ರೋ ತಮ್ಮ ಫಿಗರ್ಸ್ ಗಳನ್ನ ಮಿಲಿಯನ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಾಫಿಟ್ಸ್ ಅನ್ನ ನಾವು ಗಮನಿಸಿದಾಗ ಈ ಒಂದು ಕ್ವಾರ್ಟರ್ ನಲ್ಲಿ ನಮಗೆ 2558 ಕೋಟಿಯಷ್ಟು ಪ್ರಾಫಿಟ್ ಕಾಣಿಸ್ತಿದೆ. 2022 ಮಾರ್ಚ್ ನಲ್ಲಿ ಪ್ರಾಫಿಟ್ 3092 ಕೋಟಿ ಇತ್ತು. ಸೊ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗಿದೆ. ಸೊ ಆಲ್ಮೋಸ್ಟ್ 16% ಅಷ್ಟು ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗ್ತಿದೆ. ಹಾಗೆ ಕಳೆದ ವರ್ಷ ಜೂನ್ 2021ರಲ್ಲಿ ಇವರ ಪ್ರಾಫಿಟ್ 3248 ಕೋಟಿ ಇತ್ತು. ಸೊ ಇಲ್ಲಿ 21% ಅಷ್ಟು ಪ್ರಾಫಿಟ್ ಫಾಲ್ ಕಾಣಿಸ್ತಿದೆ. ಸೊ TCS ಮತ್ತೆ HCL ಗೆ ಕಂಪೇರ್ ಮಾಡಿದಾಗ ವಿಪ್ರೋ ಕಡೆಯಿಂದ ಅಷ್ಟು ಒಳ್ಳೆ ರಿಸಲ್ಟ್ ಬಂದಿಲ್ಲ. ವಿಪ್ರೋದಲ್ಲಿ ಆಲ್ರೆಡಿ ತುಂಬಾನೇ ಕರೆಕ್ಷನ್ ಕಾಣಿಸ್ತಿದೆ. ಸೊ ಆಲ್ಮೋಸ್ಟ್ 50% ಅಷ್ಟು ವಿಪ್ರೋ ಕರೆಕ್ಟ್ ಆಗಿದೆ. ಹಾಗೆ ಈ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಪ್ರಾಫಿಟ್ 7ರಿಂದ 10% ಫಾಲ್ ಆಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 21% ಅಷ್ಟು ಪ್ರಾಫಿಟ್ ನಲ್ಲಿ ಫಾಲ್ ಕಾಣಿಸ್ತಿದೆ. ಹಾಗೆ ಇಂಡಸ್ಇಂಡ್ ಬ್ಯಾಂಕ್ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 64% ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಇಂಡಸ್ಇಂಡ್ ಬ್ಯಾಂಕ್ ತಮ್ಮ ಫಿಗರ್ಸ್ ಗಳನ್ನ ಲ್ಯಾಕ್ಸ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ರೆವೆನ್ಯೂ ಅನ್ನ ಗಮನಿಸಿದಾಗ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಬ್ಯಾಂಕ್ ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಪ್ರಾಫಿಟ್ಸ್ ಅನ್ನ ಗಮನಿಸಬಹುದು. 1603 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಕಳೆದ ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ 1361 ಕೋಟಿ ಇತ್ತು. ಸೊ 300 ಕೋಟಿಯಷ್ಟು ಪ್ರಾಫಿಟ್ ಜಾಸ್ತಿ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ. ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತಾನೆ ಹೇಳ್ಬೋದಾಗುತ್ತೆ. ಜೂನ್ 2021ರಲ್ಲಿ ಇವರ ಪ್ರಾಫಿಟ್ 974 ಕೋಟಿಯಷ್ಟು ಇತ್ತು. ಸೊ ಆ ಪ್ರಾಫಿಟ್ಸ್ ಈ ಒಂದು ಕ್ವಾರ್ಟರ್ ನಲ್ಲಿ 1603 ಕೋಟಿಯಷ್ಟು ಆಗಿದೆ. ಸೊ ಕ್ವಾರ್ಟರ್ 1 ನಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಗಳಿಂದ ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅದೇ ಒಂದು ಎಕ್ಸ್ಪೆಕ್ಟೇಷನ್ ನ ಪ್ರಕಾರನೇ ಇಂಡಸ್ಇಂಡ್ ಬ್ಯಾಂಕ್ ನ ರಿಸಲ್ಟ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕಿಂಗ್ ಸೆಕ್ಟರ್ ನ ರಿಸಲ್ಟ್ ಅನ್ನ ನಾವು ನೋಡುವಾಗ NPA ಗಳನ್ನ ಗಮನಿಸಬೇಕಾಗುತ್ತೆ. ಇವರ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಯಾವ ರೀತಿಯಲ್ಲಿ ಇದೆ ಅದನ್ನ ನಾವು ಗಮನಿಸಿದಾಗ ಬ್ಯಾಂಕ್ ನ ಅಸೆಟ್ ಕ್ವಾಲಿಟಿ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇಲ್ಲಿ ನೆಟ್ NPA ನಾವು ಗಮನಿಸಿದಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ನೆಟ್ NPA ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ನೆಟ್ NPA ಸ್ವಲ್ಪ ಕಮ್ಮಿ ಆಗಿದೆ. NPA ಅಂದಾಗ ಇವರೇನು ಲೋನ್ಸ್ ಗಳನ್ನ ಕೊಟ್ಟಿರ್ತಾರೆ, ಆ ಲೋನ್ಸ್ ವಾಪಸ್ ಬರದೇ ಇದ್ದಾಗ ಅದನ್ನ ಬ್ಯಾಂಕ್ NPA ಅಂತ ಡಿಕ್ಲೇರ್ ಮಾಡ್ತಾರೆ. NPA ಜಾಸ್ತಿ ಆದ್ರೆ ಅದು ಬ್ಯಾಂಕ್ಗೆ ಪ್ರಾಬ್ಲಮ್ ಆಗುತ್ತೆ. ಇಂಡಸ್ಇಂಡ್ ಬ್ಯಾಂಕ್ ಇವತ್ತು 1% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಒಳ್ಳೆ ಒಂದು ರಿಸಲ್ಟ್ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಒಳ್ಳೆ ಒಂದು ಮೊಮೆಂಟಮ್ ನ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಹಾಗೆ ಟಾಟಾ ಕಮ್ಯುನಿಕೇಶನ್ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಪ್ರಾಫಿಟ್ 83% ಅಷ್ಟು ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಟೋಟಲ್ ರೆವೆನ್ಯೂ ನಾವು ಗಮನಿಸಿದಾಗ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಒಂದು ಫ್ಲಾಟ್ ರೆವೆನ್ಯೂ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ಜಾಸ್ತಿ ಆಗಿದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಗಳನ್ನ ನಾವು ಗಮನಿಸಿದಾಗ ಈ ಒಂದು ಕ್ವಾರ್ಟರ್ ನಲ್ಲಿ ಫ್ಲಾಟ್ ಎಕ್ಸ್ಪೆನ್ಸಸ್ ಕಾಣಿಸ್ತಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಸೊ ಟಾಟಾ ಕಮ್ಯುನಿಕೇಶನ್ ತಮ್ಮ ಫಿಗರ್ಸ್ ಗಳನ್ನ ಕ್ರೋರ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವರ ಟೋಟಲ್ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ ನಲ್ಲಿ 535 ಕೋಟಿಯಷ್ಟು ಇದೆ. ಕಳೆದ ಕ್ವಾರ್ಟರ್ ನಲ್ಲಿ ಇವರು 366 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಜೂನ್ 2021ರಲ್ಲಿ ಇವರ ಪ್ರಾಫಿಟ್ 297 ಕೋಟಿಯಷ್ಟು ಇತ್ತು. ಸೊ ಇಲ್ಲಿ ಪ್ರಾಫಿಟ್ ತುಂಬಾನೇ ಜಂಪ್ ಆಗಿದೆ. ಟಾಟಾ ಕಮ್ಯುನಿಕೇಶನ್ ಅಲ್ಲಿ ಕೋವಿಡ್ ನಂತರ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ 1500 ಪ್ರೈಸ್ ಅನ್ನ ಟಚ್ ಮಾಡಿತ್ತು. ಸೊ ಅಲ್ಲಿಂದ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈಗ 980 ಪ್ರೈಸ್ ಅಲ್ಲಿ ಟಾಟಾ ಕಮ್ಯುನಿಕೇಶನ್ ಟ್ರೇಡ್ ಆಗ್ತಿದೆ. ಸೊ ಒಳ್ಳೆ ಒಂದು ರಿಸಲ್ಟ್ ಟಾಟಾ ಕಮ್ಯುನಿಕೇಶನ್ ನ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಹೆವೆಲ್ಸ್ ಇಂಡಿಯಾದಲ್ಲಿ ಇವತ್ತು 3% ಅಷ್ಟು ಡೌನ್ ಸೈಡ್ ನಮಗೆ ನೋಡೋದಕ್ಕೆ ಸಿಕ್ತು. ಹೆವೆಲ್ಸ್ ಇಂಡಿಯಾ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ ನಲ್ಲಿ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಸ್ವಲ್ಪ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಹೆವೆಲ್ಸ್ ಇಂಡಿಯಾದ ಟೋಟಲ್ ರೆವೆನ್ಯೂ ಅನ್ನ ಗಮನಿಸಿದಾಗ ಇಯರ್ ಆನ್ ಇಯರ್ ರೆವೆನ್ಯೂ ತುಂಬಾನೇ ಜಂಪ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ನಲ್ಲಿ ಫಾಲ್ ಕಾಣಿಸ್ತಿದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಗಳನ್ನ ಗಮನಿಸಬೇಕಾಗುತ್ತೆ. ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಸ್ ಕಮ್ಮಿ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ತುಂಬಾ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಇಲ್ಲಿ ರಾ ಮೆಟೀರಿಯಲ್ ಪ್ರೈಸಸ್ ಜಾಸ್ತಿ ಆಗಿದ ಕಾರಣ ಹೆವೆಲ್ಸ್ ನ ಎಕ್ಸ್ಪೆನ್ಸಸ್ ಗಳು ಜಾಸ್ತಿ ಆಗ್ತಿದಾವೆ.
ಹಾಗೆ ಪ್ರಾಫಿಟ್ಸ್ ಅನ್ನ ಗಮನಿಸಿದಾಗ ಹೆವೆಲ್ಸ್ ಕೂಡ ತಮ್ಮ ಫಿಗರ್ಸ್ ಅನ್ನ ಕ್ರೋರ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ನಾವು ಪ್ರಾಫಿಟ್ಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಗಮನಿಸಿದ್ರೆ 242 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಚ್ ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ಸ್ 352 ಕೋಟಿಯಷ್ಟು ಇತ್ತು. ಸೊ ಆಲ್ಮೋಸ್ಟ್ 100 ಕೋಟಿಯಷ್ಟು ಪ್ರಾಫಿಟ್ ನಲ್ಲಿ ಡ್ರಾಪ್ ಇದೆ. ಹಾಗೆ ಕಳೆದ ಕ್ವಾರ್ಟರ್ ಜೂನ್ 2021ರಲ್ಲಿ ರೆವೆನ್ಯೂ ಕಮ್ಮಿ ಇದ್ರೂ ಕೂಡ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಹೆವೆಲ್ಸ್ ಇಂಡಿಯಾ ಡಿಕ್ಲೇರ್ ಮಾಡಿದ್ರು. ಏನಕ್ಕೆ ಎಕ್ಸ್ಪೆನ್ಸಸ್ ಕಮ್ಮಿ ಇತ್ತು, 234 ಕೋಟಿಯ ಪ್ರಾಫಿಟ್ಸ್ ಕಾಣಿಸಿತ್ತು. ಸೊ ಇಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಒಂದು ಫ್ಲಾಟ್ ಪ್ರಾಫಿಟ್ ಹೆವೆಲ್ಸ್ ನ ಕಡೆಯಿಂದ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಹೆವೆಲ್ಸ್ ಇಂಡಿಯಾ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಸೊ ಒಂದು 2 ಕ್ವಾರ್ಟರ್ ನಮಗೆ ಇನ್ಪುಟ್ ಪ್ರೈಸಸ್ ಜಾಸ್ತಿ ಆಗ್ತಿರೋದ್ರಿಂದ ರಿಸಲ್ಟ್ ನ ಮೇಲೆ ಎಫೆಕ್ಟ್ ಕಾಣಿಸಬಹುದು. ಬಟ್ ಅದಾದ್ಮೇಲೆ ಒಳ್ಳೆ ಒಂದು ರಿಸಲ್ಟ್ಸ್ ನ ಎಕ್ಸ್ಪೆಕ್ಟೇಷನ್ ಹೆವೆಲ್ಸ್ ನ ಕಡೆಯಿಂದ ಇರುತ್ತೆ. ಎಲೆಕ್ಟ್ರಿಕ್ ಬಸ್ಸಸ್ ಗಳನ್ನ ಬೈ ಮಾಡೋದಕ್ಕೆ $10 ಬಿಲಿಯನ್ ಅಂದ್ರೆ 80,000 ಕೋಟಿಯಷ್ಟು ಟೆಂಡರ್ ಗಳನ್ನ ಕಾಲ್ ಮಾಡುವಂತ ಸಾಧ್ಯತೆ ಇದೆ. ಸೊ ಗೌರ್ಮೆಂಟ್ ಕೂಡ ಅಷ್ಟೇ 2030 ವೇಳೆಗೆ ಟೋಟಲ್ ಆಗಿ ಎಲೆಕ್ಟ್ರಿಕ್ ಬಸ್ಸಸ್ ಗಳನ್ನ ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಸೊ ಎಲ್ಲ ಸ್ಟೇಟ್ ಗಳಲ್ಲೂ ಕೂಡ ಅಷ್ಟೇ ಎಲೆಕ್ಟ್ರಿಕ್ ಬಸ್ಸಸ್ ಬರೋದು ನಮಗೆ ಕಾಣಿಸುತ್ತೆ. ಸೊ ಆ ಒಂದು ಕಾರಣದಿಂದ ಎಲೆಕ್ಟ್ರಿಕ್ ಬಸ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರುವಂತಹ ಟಾಟಾ ಮೋಟಾರ್ಸ್, ಅಶೋಕ್ ಲೇಲ್ಯಾಂಡ್ ಹಾಗೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಕೂಡ ಈ ನ್ಯೂಸ್ ಪಾಸಿಟಿವ್ ಆಗುತ್ತೆ. ಸೊ ಕೇವಲ ಎಲೆಕ್ಟ್ರಿಕ್ ಬಸ್ ಮ್ಯಾನುಫ್ಯಾಕ್ಚರರ್ಸ್ ಅಷ್ಟೇ ಅಲ್ಲ, ಎಲೆಕ್ಟ್ರಿಕ್ ಬಸ್ಸಸ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಬ್ಯಾಟ್ರಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಆಟೋ ಪಾರ್ಟ್ಸ್ ಗಳು ಕೂಡ ತುಂಬಾ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನ ಪ್ಲೇ ಮಾಡೋದ್ರಿಂದ ಈ ಸ್ಟಾಕ್ ಗಳಲ್ಲೂ ಕೂಡ ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಓವರ್ ಆಲ್ ಮುಂದಿನ 3-4 ವರ್ಷ ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾಕ್ ಗಳಿಗೆ ಖಂಡಿತವಾಗ್ಲೂ ಪಾಸಿಟಿವ್ ಆಗಿರುತ್ತೆ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.